ಕರಾವಳಿ ಜಿಲ್ಲೆಗಳ ಉದ್ಯಮಿಗಳ ಎದೆಯಲ್ಲಿ ಡವಡವ ಆರಂಭವಾಗಿದೆಯಾ ಎನ್ನುವಂಥ ಶಂಕೆ ಮೂಡಿದೆ. ಕಳೆದ 3 ವರ್ಷಗಳಿಂದ ವಿದೇಶದಲ್ಲಿ ಕುಳಿತುಕೊಂಡು ಭೂಗತ ಚಟುವಟಿಕೆಗಳನ್ನು ನಡೆಸುತ್ತಿದ್ದಂತಹ ಪಾತಕಿಗಳ ಫೋನ್ ಕರೆಗಳು ಅಪರೂಪವಾಗಿದ್ದವು. ಯಾವಾಗ ಉಡುಪಿ ಮೂಲದ ಬನ್ನಂಜೆ ರಾಜನನ್ನು ದಕ್ಷಿಣ ಆಫ್ರಿಕಾದ ಮೊರಕ್ಕೋದಿಂದ ಎಳೆದುಕೊಂಡು ಬಂದರೋ, ತದನಂತರ ವಿದೇಶದಲ್ಲಿ ಕುಳಿತುಕೊಂಡು ಧಮಕಿ ಹಾಕುತ್ತಿದ್ದಂತಹ ಭೂಗತ ಪಾತಕಿಗಳ ಎದೆಯಲ್ಲಿ ನಡುಕ ಸೃಷ್ಟಿಯಾಗಿತ್ತು. ಅವರ ಫೋನ್ ಕರೆಗಳು ಕಡಿಮೆಯಾಗಿದ್ದವು. ಪರಿಣಾಮವಾಗಿ ಕರಾವಳಿಯ ಉದ್ಯಮಿಗಳು ನಿಟ್ಟುಸಿರು ಬಿಟ್ಟಿದ್ದರು. ಆದರೆ ಇತ್ತೀಚೆಗೆ ಅಂತಹ ಬೆದರಿಕೆ ಕರೆಗಳು ಬರ್ತದಾ ಎನ್ನುವ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಕೆಲವು ಸಮಯಗಳ ಹಿಂದೆ ಕಾಪು ಪರಿಸರದಲ್ಲಿ ನಡೆದಂತಹ ಒಂದು ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಕೊಲೆ ಪ್ರಕರಣದಲ್ಲಿ ಭೂಗತ ಪಾತಕಿ ಕಲಿಯೋಗೀಶನ ಹೆಸರು ಕೇಳಿ ಬಂದಿತ್ತು. ಈ ಸಂಬಂಧ ವಾಗಿ ಕಾಪು ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ಕಲಿಯೋಗೀಶ ಸಹಿತ ಆತನ ಕೆಲವು ಸಹಚರರನ್ನು ಕೋಕೋ ಆ್ಯಕ್ಟಿನಡಿಯಲ್ಲಿ ಬಂಧಿಸಲಾಗಿತ್ತು. ತದನಂತರ ಕಲಿಯೋಗೀಶನ ಹೆಸರು ಪ್ರಸ್ತಾಪ ಆಗುತ್ತಿರಲಿಲ್ಲ. ಆದರೆ ಕೆಲವು ದಿನಗಳ ಹಿಂದೆ ಕಲಿಯೋಗೀಶನ ಮನೆಗೆ ಪೊಲೀಸರ ದಂಡು ದಾಳಿ ಇಕ್ಕಿತ್ತು. ಅಂದಹಾಗೆ ಕಲಿಯೋಗೀಶನ ಮನೆ ಇರುವುದು ಮುಲ್ಕಿ ಸಮೀಪದ ಹಳೆಯಂಗಡಿಯಿಂದ ಸಸೀಟ್ಲಿಗೆ ಹೋಗುವ ರಸ್ತೆಯಲ್ಲಿ ಕದಿಕೆ ಎಂಬ ಭಾಗದಲ್ಲಿ. ಕಲಿಯೋಗೀಶನಿಗೆ ಈಗ ಸುಮಾರು 60 ವರ್ಷ ಪ್ರಾಯ. ಸುಮಾರು 30 ವರ್ಷಗಳ ಹಿಂದೆ ಕಲಿಯೋಗೀಶನ ಹೆಸರು ಕರಾವಳಿಯ ಪಾತಕ ಲೋಕದಲ್ಲಿ ಕೇಳಿ ಬಂದಿತ್ತು. ಉಡುಪಿಯ ಚಿನ್ನದ ವ್ಯಾಪಾರಿ ಹಲೆಬೂರು ಪ್ರಭಾಕರಾಚಾರ್ಯ ಕೊಲೆ ಪ್ರಕರಣದಲ್ಲಿ ಕಲಿಯೋಗೀಶನ ಹೆಸರು ಕೇಳಿ ಬಂದಿತ್ತು. ಕಲಿಯೋಗೀಶನ ಮನೆ ಇರುವುದು ಹಳೆಯಂಗಡಿಯಿಂದ ಸಸೀಟ್ಲಿಗೆ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಕದಿಕೆ ಎಂಬ ಪ್ರದೇಶದಲ್ಲಿ. ಅಲ್ಲಿ ಆತನ ಮನೆಯ ಮಂದಿ ಇದ್ದಾರೆ. ಆತನ ಸಹೋದರ ಒಬ್ಬರಿದ್ದಾರೆ, ಗಣೇಶ್ ಅಂತ ಹೇಳಿ. ಸ್ಥಳೀಯವಾಗಿ ಲ್ಯಾಂಡ್ ಫಿಲ್ಲಿಂಗ್ ಇಂತಹ ವ್ಯವಹಾರ ನಡೆಸ್ತಾ ಇದ್ದಾರೆ, ಭೂ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯ ಭೂಗತ ಲೋಕದ ಸಂಪರ್ಕದಲ್ಲಿ ಇಲ್ಲದಂತಹ ಕುಟುಂಬ ಅದು. ಆದರೆ ಕಲಿಯೋಗೀಶ ಭೂಗತ ಲೋಕದ ಸಂಪರ್ಕಕ್ಕೆ ಬಂದ ಬಗ್ಗೆ ತುಂಬ ಕಥೆಗಳು ಇವೆ. ಸುಮಾರು 30 ವರ್ಷಗಳ ಹಿಂದೆ ಯೋಗೀಶ ಸುಮಾರು 24 ಹರೆಯದ ಯುವಕ ಹಳೆಯಂಗಡಿಯ ಶೇಂದಿ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದವ. ಈತನಿಗೆ ಯಾವುದೇ ಭೂಗತ ಲೋಕದ ಸಂಪರ್ಕಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ಶೇಂದಿ ಅಂಗಡಿಗೆ ಬರುತ್ತಿದ್ದವನು ಪಾಂಗಾಳ ರಾಮ ಎಂಬ ಯುವಕ. ಮುಂಬೈನಲ್ಲಿ ಹಲವಾರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಪೊಲೀಸರ ನಜರಿಗೆ ಬಿದ್ದು ಪಾಂಗಾಳ ರಾಮ ಊರಿಗೆ ಬಂದಿದ್ದ. ದಲಿತ ಸಮುದಾಯಕ್ಕೆ ಸೇರಿದಂತಹ ಪಾಂಗಾಳ ರಾಮ 10 ಹಲವು ಸಂಪರ್ಕಗಳನ್ನು ಹೊಂದಿದ್ದಂಥ ಯುವಕ. ಅಂತಹ ಪಾಂಗಾಳ ರಾಮ ಹಳೆಯಂಗಡಿಗೆ ಬಂದು ಶೇಂದಿ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದ. ಸಹಜವಾಗಿಯೇ ದಿನನಿತ್ಯ ಬರುವಂತಹ ಗಿರಾಕಿಯಾಗಿದ್ದರಿಂದ ಯೋಗೀಶನಿಗೂ ಆತನಿಗೂ ಒಂದು ಗೆಳೆತನ ಬೆಳೆದಿತ್ತು. ಆದರೆ ಪಾಂಗಾಳ ರಾಮನ ಹಿನ್ನೆಲೆ ಏನು, ಆತನ ಸಂಪರ್ಕಗಳೇನು ಎನ್ನುವುದು ಯೋಗೀಶನಿಗೆ ಗೊತ್ತಿರಲಿಲ್ಲ. ಅಂತಹ ಪಾಂಗಾಳ ರಾಮ ಕೆಲವೊಂದು ಮಂದಿಯನ್ನು ಸೇರಿಸಿಕೊಂಡು ಪಡುಬಿದ್ರಿ ಬಳಿ ಉಡುಪಿಯಿಂದ ಮಂಗಳೂರಿಗೆ ಬರುತ್ತಿದ್ದಂತಹ ಎಕ್ಸ್ಪ್ರೆಸ್ ಬಸ್ಸನ್ನು ತಡೆದು ನಿಲ್ಲಿಸಿ ಏರ್ ಫೈರ್ ಮಾಡಿ ಚಿನ್ನದ ವ್ಯಾಪಾರಿಯೊಬ್ಬರ ದುಡ್ಡನ್ನು ದೋಚಿದಂತಹ ಪ್ರಕರಣದಲ್ಲಿ ಸಿಲುಕಿಕೊಂಡ. ಪಾಂಗಾಳ ರಾಮನನ್ನು ಹೊರತುಪಡಿಸಿ ಇತರ ಆರೋಪಿಗಳನ್ನು ಆ ಸಂದರ್ಭದಲ್ಲಿ ಪಡುಬಿದ್ರಿ ಪೊಲೀಸರು ಬಂಧಿಸಿದರು. ಪಾಂಗಾಳ ರಾಮ ಭೂಗತನಾಗಿದ್ದ. ಅಂತಹ ಪಾಂಗಾಳ ರಾಮನ ಹೆಸರು ಮತ್ತೆ ಚಾಲ್ತಿಗೆ ಬಂದದ್ದು ಹಲೆಬೂರು ಪ್ರಭಾಕರಾಚಾರ್ಯರ ಕೇಸಲ್ಲಿ.
ಆದರೆ ಪ್ರಭಾಕರಾಚಾರ್ಯ ಅವರ ಕೇಸಲ್ಲಿ ಪಾಂಗಾಳರಾಮ ನೇರವಾಗಿ ಭಾಗಿಯಾಗಿರಲಿಲ್ಲ. ಆದರೆ ಪಾಂಗಾಳರಾಮನ ಸಂಪರ್ಕದಲ್ಲಿ ಇದ್ದಂತಹ ಕೆಲವರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಭೂಗತ ಲೋಕದ ನೇರ ನಿರ್ದೇಶನದಡಿಯಲ್ಲಿ ನಡೆದಂಥ ಹತ್ಯೆ ಅದಾಯಿತು. ಆ ಹತ್ಯೆಯಲ್ಲಿ ಕಲಿಯೋಗೀಶನ ಹೆಸರು ಕೇಳಿ ಬಂದಿತ್ತು. ಅಂತಹ ಕಲಿಯೋಗೀಶ ಆ ಹತ್ಯೆಯ ನಂತರ ವಿದೇಶಕ್ಕೆ ಪಲಾಯನ ಮಾಡಿದ್ದ. ಅಂದಿನಿಂದ ಇಂದಿನವರೆಗೆ ಅಂದರೆ 30 ವರ್ಷಗಳ ಕಾಲ ಆತ ವಿದೇಶದಲ್ಲಿ. ಅಲ್ಲಿಂದ ದೂರವಾಣಿ ಕರೆ ಮಾಡುವುದು, ಯಾರಿಗಾದರೂ ಧಮಕಿ ಹಾಕುವುದು, ಯಾರಿಂದಾದರೂ ವಸೂಲಿ ಮಾಡುವುದು, ಈ ಕೃತ್ಯದಲ್ಲಿ ಕಲಿಯೋಗೀಶ ಭಾಗಿಯಾಗಿದ್ದ. ಕಲಿಯೋಗೀಶನಿಗೆ ಇಲ್ಲಿ ಕೆಲವು ಸಹಚರರು ಸೃಷ್ಟಿಯಾಗಿದ್ದರು. ಅವರಿಗೆ ಆತ ಕಾಲಕಾಲಕ್ಕೆ ವೆಪನ್ಸ್ಗಳನ್ನು ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಿದ್ದ ಅಂತ ಮಾಹಿತಿಗಳು ಇವೆ. ದೊಡ್ಡ ಮಟ್ಟದ ಲ್ಯಾಂಡ್ ಡೀಲಿಂಗ್ಗಳಲ್ಲಿ ತಕರಾರು ಬಂದರೆ ಕಲಿಯೋಗೀಶನ ಫೋನು ಬರ್ತಾ ಇತ್ತು. ಪರಿಣಾಮವಾಗಿ ತಕರಾರು ಸಹಜವಾಗಿಯೇ ಕ್ಲಿಯರ್ ಆಗ್ತಾ ಇತ್ತು. ಅದರಿಂದಾಗಿ ಕಲಿಯೋಗೀಶನಿಗೆ ಉಡುಪಿ ಭಾಗದಲ್ಲಿ ಒಂದು ದೊಡ್ಡ ಹೆಸರು ಬಂದಿತ್ತು. ಆದರೆ ಆತನನ್ನು ಇತ್ತೀಚಿನ ದಿನಗಳಲ್ಲಿ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ನೋಡಿಲ್ಲ. ಆತನ ಗಡಸು ದನಿಯ ಮಾತುಗಳನ್ನು ಕೆಲವರು ಫೋನಿನ ಮೂಲಕ ಕೇಳಿದವರು ಇದ್ದಾರೆ. ಆತನಿಗೂ ಆತನ ಮನೆ ಮಂದಿಗೂ ಯಾವುದೇ ಸಂಪರ್ಕಗಳಿಲ್ಲ. ಕೆಲವು ಸಮಯಗಳಿಂದ ಅಂತಹ ಬೆದರಿಕೆ ಕರೆಗಳು ಬರುವುದು ನಿಂತು ಹೋಗಿತ್ತು. ಆದರೆ ಕೆಲವು ದಿನಗಳ ಹಿಂದೆ ಪಣಂಬೂರಿನ ಪೆಟ್ರೋಲ್ ಬಂಕಿನ ಮಾಲೀಕರೊಬ್ಬರಿಗೆ ಕಲಿಯೋಗೀಶ ಫೋನ್ ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ಇದೆ. ಆದರೆ ಆ ಉದ್ಯಮಿ ಫೋನ್ ಕರೆಯನ್ನು ರಿಸೀವ್ ಮಾಡಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಹೊರತು ಅಧಿಕೃತವಾಗಿ ದೂರು ದಾಖಲಿಸಿಲ್ಲ. ಈ ಮಾಹಿತಿಯ ಆಧಾರದಲ್ಲಿ ಕಲಿಯೋಗೀಶನ ಮನೆಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿಯವರ ಸೂಚನೆಯಂತೆ ACP ಮಟ್ಟದ ಅಧಿಕಾರಿಯ ನೇತೃತ್ವದಲ್ಲಿ ಸುಮಾರು 30 ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿದ್ದ ಪೊಲೀಸ್ ತಂಡ ದಾಳಿ ನಡೆಸಿದೆ. ಮನೆ ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿದೆ. ಇಡೀ ಮನೆಯನ್ನು ಜಾಲಾಡಿದೆ. ಮನೆಯ ಶೌಚಾಲಯವನ್ನೂ ಬಿಡದೆ ಪೊಲೀಸ್ ತಂಡ ಶೋಧ ನಡೆಸಿದೆ. ಆದರೆ ಯಾವುದೇ ಕುರು ಸಿಕ್ಕಿರಲಿಲ್ಲ. ಪೊಲೀಸರು ಮನೆಗೆ ದಾಳಿ ನಡೆಸಿದ ವೇಳೆಗೆ ಕಲಿಯೋಗೀಶನ ತಮ್ಮ ಗಣೇಶ್ ಅವರು ಮನೆಯಲ್ಲಿ ಇರಲಿಲ್ಲ ಎನ್ನುವಂಥ ಮಾಹಿತಿಗಳಿವೆ. ಅಂದರೆ ಬೇರೆಯವರು ಇದ್ದರು, ಅವರನ್ನು ವಿಚಾರಿಸಿದರೆ ಅವರಿಗೂ ಕಲಿಯೋಗೀಶನಿಗೂ ಯಾವುದೇ ಸಂಪರ್ಕಗಳಿಲ್ಲದೆ ಕೆಲವು ವರ್ಷಗಳಾಗಿದೆ. ಸಾಮಾನ್ಯವಾಗಿ ಭೂಗತ ಪಾತಕಿಗಳು ತಮ್ಮ ಮನೆಯವರೊಂದಿಗೆ ನೇರವಾಗಿ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ. ಯಾಕಂತ ಹೇಳಿದರೆ ಪೊಲೀಸರು ಮನೆಯವರಿಗೆ ತೊಂದರೆ ಮಾಡ್ತಾರೆ, ಆಗಿಂದಾಗೆ ವಿಚಾರಣೆಗೆ ಕರೀತಾರೆ, ಆಗಿಂದಾಗೆ ಮನೆಗೆ ನುಗ್ತಾರೆ, ಆಗಿಂದಾಗೆ ಠಾಣೆಗೆ ಕರ್ಕೊಂಡು ಕೂರಿಸ್ತಾರೆ. ಈ ರೀತಿಯಾಗಿ ಒತ್ತಡ ತಂತ್ರಗಳನ್ನು ಪ್ರಯೋಗಿಸ್ತಾರೆ ಅಂತ ಹೇಳಿ. ಅದಕ್ಕಾಗಿ ಯಾವುದೇ ಭೂಗತ ಪಾತಕಿಗಳು ಮನೆ ಮಂದಿಯೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳುವಂಥ ಪರಿಪಾಠವೇ ಇಲ್ಲ. ಕಲಿಯೋಗೀಶ ಕೂಡ ಅಂತಹ ಪರಿಪಾಠವನ್ನು ಹೊಂದಿಲ್ಲ. ಆದರೂ ಪೊಲೀಸರಿಗೆ ಆತನ ಮನೆಯ ಮೇಲೆ ಕಣ್ಣು ಇತ್ತು. ಕಲಿಯೋಗೀಶನ ಸೂಚನೆಯಂತೆ ಕಾರ್ಯಾಚರಣೆ ನಡೆಸುವಂಥ ಆತನ ಸಹಚರರು ಆ ಮನೆಯವರೊಂದಿಗೆ ಸಂಪರ್ಕದಲ್ಲಿರಬಹುದು. ಕಲಿಯೋಗೀಶ ಕಳುಹಿಸಿದಂತಹ ಯಾವುದೋ ವೆಪನ್ಗಳು ಆ ಮನೆಗೆ ಬಂದಿರಬಹುದು ಎನ್ನುವಂತಹ ಮಾಹಿತಿಗಳ ಆಧಾರದಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಅಂತೂ ಇಂತೂ ಕಲಿಯೋಗೀಶನ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಪೊಲೀಸರು ಯಾವ ರೀತಿಯಲ್ಲಿ ತನಿಖೆ ನಡೆಸ್ತಾರೆ, ಕಲಿಯೋಗೀಶನನ್ನು ಡೆಪೋರ್ಟೇಷನ್ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಎನ್ನುವುದನ್ನು ನೋಡಬೇಕು. ಈ ಹಿಂದೆ ಬನ್ನಂಜರಾಜನನ್ನು ಮಂಗಳೂರು ಪೊಲೀಸರು ಸತತವಾಗಿ 2 ವರ್ಷಗಳ ಕಾಲ ಬೆನ್ನಟ್ಟಿ ಆತನ ಸ್ಪಷ್ಟವಾದ ಇರುವಿಕೆಯನ್ನು ಗುರುತಿಸಿ ಆತನನ್ನು ಡೆಪೋರ್ಟೇಷನ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಇವತ್ತಿಗೂ ಆತ ಬೆಳಗಾಂ ಜೈಲಿನಲ್ಲಿ ಇದ್ದಾನೆ. ಆತನಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಕೇವಲ ಕಲಿಯೋಗೀಶ ಅಲ್ಲದೆ ಇನ್ನೂ ಕೆಲವು ಇಬ್ಬರು ಪಾತಕಿಗಳು ವಿದೇಶದಲ್ಲಿದ್ದಾರೆ.
ಒಬ್ಬ ವಿಕ್ಕಿ ಶೆಟ್ಟಿ ಮತ್ತು ಇನ್ನೊಬ್ಬ ಉಡುಪಿ ಮೂಲದವನೇ ಆದಂತಹ ಭೂಗತ ಪಾತಕಿ. ಅವರ ಮೇಲೂ 10 ಹಲವು ಪ್ರಕರಣಗಳು ಇವೆ. ಆದರೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಸೀರಿಯಸ್ ಆಗಿ ಅವರನ್ನು ಡೆಪೋರ್ಟೇಷನ್ ಮಾಡಿಸಿಕೊಳ್ಳಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿಲ್ಲ. ಆದ್ದರಿಂದ ಅವರು ಸೇಫು ಅಷ್ಟೇ.